ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಕ್ಷಣ ಸುಮ್ಮನೆ ಕೂತ್ರೆ ಎಲ್ಲ ನೆನಪಾಗುತ್ತೆ, ಕಾಡುತ್ತೆ. ನನಗೆ ಅದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ. ನನಗೆ ಮನಃಶಾಂತಿ ಬೇಕು ಅನ್ನಿಸ್ತಾ ಇದೆ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಗೌತಮ್. ಯಾರಿಗೆ ಆಗಲಿ ಹೀಗಾದರೆ ಸಹಿಸ್ಕೊಳಕ್ಕಾಗಲ್ಲ. ಹೊರಗಡೆ ಗಾಯ ಆದರೆ ಬೇಗ ವಾಸಿ ಆಗ್ಬಿಡ್ತಮ್ಮ. ಬಟ್ ಮನಸ್ಸಿನ ಗಾಯ ಇದೆಯಲ್ಲ, ಅದಷ್ಟು ಬೇಗ ವಾಸಿ ಆಗಲ್ಲ. ಎಲ್ಲ ಎಷ್ಟು ಚೆನ್ನಾಗಿತ್ತು, ಈಗೇನೂ ಇಲ್ಲ. ಈಗಿತ್ತು ಈಗಿಲ್ಲ ಅನ್ನೋ ಥರ ಆಗೋಗಿದೆ. ಎಲ್ಲ ಒಂದು ಕನಸಿನ ಥರ, ಕೆಟ್ಟ ಕನಸು ಅನ್ನಿಸ್ತಾ ಇದೆ. ನನ್ನ ಲೈಫಲ್ಲಿ ಎಲ್ಲ ಸಿಕ್ತು ಅಂದ್ಕೊಂಡೆ, ಆ ದೇವ್ರು ಎಲ್ಲನೂ ಕಿತ್ಕೊಂಬಿಟ್ಟ. ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇಷ್ಟೆಲ್ಲ ಆದಮೇಲೆ ಅನಿಸುತ್ತೆ ನನಗೆ, ನಾನು ಯಾಕಿರಬೇಕು, ಯಾರಿಗೋಸ್ಕರ ಇರಬೇಕು ಅಂತ. ನನ್ನ ಬದುಕೆ ವ್ಯರ್ಥ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಗೌತಮ್, ಹಾಗೆಲ್ಲ ಮಾತಾಡಬೇಡ. ಮನ್ಸಿಗೆ ತುಂಬ ಕಷ್ಟ ಆಗುತ್ತೆ. ನಾನು ಏನಮ್ಮ ಮಾಡಲಿ? ನಾವು ಯಾರನ್ನ ತುಂಬ ಪ್ರೀತಿಸ್ತೀವೋ ಅವ್ರು ದೂರ ಆದಮೇಲೆ ಅವ್ರ ನೆನಪಲ್ಲಿ ಬದುಕೋದು ಭಾಳ ಕಷ್ಟ ಆಗುತ್ತಮ್ಮ. ಅದು ನರಕ. ಬದುಕೋಕ್ಕೂ ಆಗಲ್ಲ, ಸಾಯೋಕ್ಕೂ ಆಗಲ್ಲ. ವಿಲ ಅಂತ ಒದ್ದಾಡೋ ಥರ ಮಾಡಿಬಿಡುತ್ತೆ. ಅವ್ರನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ತಿಲ್ಲಮ್ಮ. ಹುಡ್ಕೋಕ್ಕೂ ಆಗ್ತಿಲ್ಲ, ಬಿಟ್ಟಿರೋಕ್ಕೂ ಆಗ್ತಾ ಇಲ್ಲ. ನನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕತ್ಲಲ್ಲಿ ಬಿಟ್ಟಾಗಿದೆ ನನ್ನ ಪರಿಸ್ಥಿತಿ. ದಿಕ್ಕೇ ತೋರಿಸ್ತಾ ಇಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ. ಆ ದೇವರೇ ಏನಾದರೂ ದಾರಿ ತೋರಿಸ್ತಾನೇನೋ ಅಂತ. ಯಾಕೆ ಇಷ್ಟೊಂದು ಡಿಪ್ರೆಸ್ ಆಗ್ತಾ ಇದೆಯಾ? ನಮಗೋಸ್ಕರಾದರೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಲ್ವಾ? ನಿನ್ನ ಜವಾಬ್ದಾರಿನ ನೀನು ಬಿಟ್ಟು ಹೋಗೋಕ್ಕಾಗಲ್ವಲ್ಲ? ನೀನು ಈ ರೀತಿ ಕುಗ್ಗೋದ್ರೆ ಹೇಗೆ ಗೌತಮ್? ಇದೆಲ್ಲ ನೋಡ್ಕೊಳ್ಳೋರು ಯಾರು? ನಿನ್ನ ನಂಬಿ ಎಷ್ಟೋ ಜನ ಬದುಕ್ತಿದ್ದಾರೆ. ಅದನ್ನು ನೀನು ಮರಿಬೇಡ. ಇಲ್ಲಮ್ಮ, ನೆನಪಿದೆ. ಬಟ್ ನನಗೆ ನಾರ್ಮಲ್ ಆಗಿರೋಕ್ಕಾಗ್ತಾ ಇಲ್ಲಮ್ಮ. ನಾನು ಒಳಗಡೆಯಿಂದ ಎಷ್ಟು ಬ್ಲೀಡ್ ಆಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಮ್ಮ. 10 ಚೂರಿ ಒಟ್ಟಿಗೆ ತಂದು ನನಗೆ ಚುಚ್ಚಿದಂಗೆ ಆಗ್ತಾಯಿದೆ. ತುಂಬ ಕಷ್ಟ ಆಗ್ತಾ ಇದೆಯಮ್ಮ. ನೋವಾಗ್ತಿದೆ ನನಗೆ. ನಾನು ಹೇಗಾದರೂ ಮಾಡಿದ್ರಿಂದ ಆಚೆ ಬರಬೇಕಮ್ಮ. ಇಲ್ಲದ್ರೆ ನಾನು ಏನಾಗ್ತೀನಿ ನನಗೆ ಗೊತ್ತಿಲ್ಲ. ನನಗೆ ಸಮಾಧಾನ ಬೇಕು. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ ಗೌತಮ್, ನೀನೇ ಯೋಚನೆ ಮಾಡು. ಈಗಾಗಲೇ ಭೂಮಿಕಾ ಹೊರಗಡೆ ಹೋಗಿದ್ದಾಳೆ ಅಂತ ಊರವರೆಲ್ಲ ಚರ್ಚೆ ಮಾಡ್ತಿದ್ದಾರೆ. ನೀನು ಬಿಟ್ಟೋದ್ರೆ ಏನಾಗತ್ತೆ ಯೋಚನೆ ಮಾಡು. ಹಾಗೇನಾದ್ರೂ ಆದ್ರೆ ಅದೆಲ್ಲ ಫೇಸ್ ಮಾಡೋದು ತುಂಬಾ ಕಷ್ಟ ಗೌತಮ್. ಏನು ಉತ್ತರ ಕೊಡೋದು? ನನಗೆ ಅರ್ಥ ಆಗುತ್ತಮ್ಮ, ನೀವು ಹೆದರ್ಕೋಬೇಡಿ. ಆ ಥರ ಎಕ್ಸ್ಟ್ರೀಮ್ ಸ್ಟೆಪ್ ನಾನೇನು ತಗೊಳ್ಳಲ್ಲ. ನಾನು ನನಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಕೋಬೇಕು. ನನಗೆ ನನ್ನ ಸ್ಪೇಸ್ ಬೇಕು. ಒಂದು ಸ್ವಲ್ಪ ದಿವಸ ನನ್ನ ಪಾಡಿಗೆ ನಾನು ಇರೋದಕ್ಕೆ ಬಿಟ್ಬಿಡಿ ಅಷ್ಟೇ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದು, ಪ್ಲೀಸ್. ಸರಿ, ನಿನಗೇನು ತೋಚುತ್ತೋ ಹಾಗೆ ಮಾಡು. ಬಟ್ ಆದಷ್ಟು ಬೇಗ ಇದರಿಂದ ಹೊರಗೆ ಬಾ. ಪ್ರಯತ್ನ ಮಾಡ್ತೀನಿಮ್ಮ. ಸರಿ, ಎಲ್ಲಿಗೆ ಹೋಗ್ತಾ ಇದೆಯಾ? ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ? ಗೊತ್ತಿಲ್ಲಮ್ಮ, ಹೊರಡ್ತೀನಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಇಲ್ಲಿಂದ ಹೊರಡೋದು ಇಂಪಾರ್ಟೆಂಟ್ ಅಮ್ಮ. ಸರಿ, ಹುಷಾರು. ಟೇಕ್ ಕೇರ್. ಅಮ್ಮ, ಏನಾಯ್ತು? ಪ್ಲೀಸ್ ನನ್ನ ತಡಿಬೇಡ. ನನ್ನ ಮನಸ್ಸು ಸರಿ ಇಲ್ಲ. ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಮ್ಮ. ಪ್ಲೀಸ್ ಇಲ್ಲಮ್ಮ, ನಾನು ಹೋಗ್ಲೇಬೇಕು. ನನ್ನ ಅರ್ಥ ಮಾಡ್ಕೋ.
ಅಮ್ಮ ನನ್ಗೆ ಅರ್ಥ ಆಗ್ತಾ ಇಲ್ಲ. ಸರ್ ಇವ್ರು ಮೋಸ್ಟ್ಲಿ ಆ ಲೆಟ್ರ್ ಬಗ್ಗೆ ಏನೋ ಹೇಳ್ತಿದ್ದಾರೆ ಸರ್. ಲೆಟ್ರಾ? ಯಾವ ಲೆಟ್ರು? ಭೂಮಿಕಾ ಭೂಮಿಕಾ ಬರ್ದಿರೋ ಲೆಟ್ರಾ? ಭೂಮಿಕಾ ಬರ್ದಿಲ್ವಾ? ಅಮ್ಮ, ನಮ್ ಸುತ್ತಮುತ್ತ ಏನಾಗ್ತಾ ಇದೆ ನಿನ್ಗೆ ಅರ್ಥ ಆಗ್ತಿದ್ಯಾ? ನಿಂಗೆಲ್ಲನೂ ಗೊತ್ತಾಗ್ತಾ ಇದೆಯಾ? ಈಗ ಸರಿ ಹೋಗಿದೆ ಹಾಗಾದ್ರೆ? ಭೂಮಿಕಾ ಅವರ ಲೆಟರ್ ಬರ್ದಿಲ್ಲ ಅಂದ್ರೆ ಇನ್ಯಾರು ಬರೆದ್ರು? ಅಮ್ಮ, ಶಾಕುಂತಮ್ಮನ? ಶಾಕುಂತಲಮ್ಮ ಬರೆದಿದ್ದಾರ? ಸರ್ ಇವ್ರು ನಮ್ಗೆ ಗೊತ್ತಿಲ್ದಿರೋ ಏನೋ ವಿಷಯ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಸರ್. ಬನ್ನಿ ಸರ್ ಮನೆಗೆ ಹೋಗೋಣ ಪ್ಲೀಸ್ ಸರ್. ಹೋಗೋಣ ಹೋಗೋಣ ಬಾ. ಅಷ್ಟೇ ಅವನಿಲ್ಲ ಅಂದಮೇಲೆ ಬೈ ಡಿಫಾಲ್ಟ್ ಎಲ್ಲ ನಮ್ದೇ ಅಲ್ವಾ? ಒಂದೊಂದೇ ಎಲ್ಲ ಕಬ್ಜಾ ಮಾಡ್ಕೊಂಡ್ರಾಯ್ತು. ಬಚ್ಚೆ ಹೇಳ್ತಾರ ಅವ್ರೇನಾದ್ರೂ ವಾಪಸ್ ಬಂದ್ರೆ ನೀನೇನು ಮಾಮ್ ಇವಳು ಆಡ್ದಂಗೆ ಆಡ್ತೀಯ. ಬರಲ್ಲ ಮಾಮ, ಅವನು ಬರೋದಿಲ್ಲ. ದೇಶಾಂತರ ಅಂಬೋ ಅಂತ ಹೋಗಿರ್ತಾನೆ. ಅವನು ವಾಪಸ್ ಬರೋದಕ್ಕೆ ಚಾನ್ಸೇ ಇಲ್ಲ.